ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಹನ್ವಿತಾ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಹನ್ವಿತಾ ಆಚಾರ್ಯ ಮಿನಿ ವ್ಲಾಗ್. ಸಾರಿ ವಿವರ್ಸ್, ಯಾಕಂದರೆ ತುಂಬ ದಿವಸದಿಂದ ಹುಷಾರಿಲ್ಲ, ಹಾಗೆ ತುಂಬ ಬ್ಯುಸಿ ಇದ್ದೆ. ಸೊ ಅದಕ್ಕೋಸ್ಕರ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಬೇಜಾರು ಮಾಡ್ಕೋದಿರ ದಯವಿಟ್ಟು ನನ್ನ ವ್ಲಾಗ್ಗಳನ್ನ ನೋಡಿ ಅಂತ ಪದೇ ಪದೇ ಹೇಳ್ತಿದ್ದೀನಿ ಅನ್ನೋದಕ್ಕೂ ಬೇಜಾರು ಮಾಡ್ಕೋಬಿಡಿ. ಇದೊಂದು ಸತಿ ಬೇಜಾರು ಮಾಡ್ಕೋಬಿಡಿ, ಬೈಕೋಬಿಡಿ, ಎಷ್ಟು ಬೇಕೋ ಅಷ್ಟು ಪರವಾಗಿಲ್ಲ. ಸೊ ನೋಡಿ, ಹುಷಾರಿರಲಿಲ್ಲ, ನಾನು ಕಾಲೇಜಲ್ಲೇ ಹುಷಾರು ತಪ್ಪಿದ್ಬಿಟ್ಟಿದ್ದೆ. ಸೊ ಅಲ್ಲಿಂದನೇ ನನ್ನ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋದ್ರು. ಅದನ್ನೇ ಟ್ಯಾಬ್ಲೆಟ್ಸ್ ಈಗ ನುಂಗ್ತಿದ್ದೀನಿ. ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ 2-3 ವೀಕ್ಸಿಂದ ನನಗೆ ಹುಷಾರೇ ಇಲ್ಲ. ಸೊ ಅಜ್ಜಿ ಕೂಡ ಬಂದಿದ್ರು ನನಗೆ ನೋಡ್ಕೊಳ್ಳೋದಕ್ಕೆ. ನಮ್ಮ ಮನೆಯಲ್ಲಿ ನೋಡಿ 10 ಗಂಟೆ ಆಗಿದ್ರು, ಯಾರೂ ಇನ್ನೂ ಟಿಫನ್ನೇ ರೆಡಿ ಮಾಡಿರಲಿಲ್ಲ, ಎಲ್ಲ ಹಾಗೆ ಬಿತ್ಕೊಂಡಿದ್ದಾರೆ. ಹಾಗೆ ಮಮ್ಮಿಗೆ ವಿಡಿಯೋ ಮಾಡ್ತೀನಿ, ನೀನು ಟಿಫನ್ ಮಾಡಿಲ್ಲ, ನಾನು ವ್ಲಾಗ್ ಹಾಕ್ತೀನಿ ಅಂತ ಹೇಳ್ತಿದ್ದೆ. ಸೊ ಹೋಗು ಅಂತ ಹೇಳ್ತಿದ್ರು. ನನ್ನ ತಮ್ಮ ನೋಡಿದ್ರೆ ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲೋ ಆಚೆ ಹೋದವನು ಕಲ್ಲನ್ನ ಕಾಲ ಮೇಲೆ ಹಾಕ್ಕೊಬಿಟ್ಟಿದ್ದ. ಕಲ್ಲು ನೋಡಿದ್ರೆ ಫುಲ್ ಬೋಂಡ ಥರ ಊದ್ಕೊಬಿಟ್ಟಿದೆ. ಪಾಪ ಮತ್ತೆ ನಾನೇ ಹಾಸ್ಪಿಟ್ಲ್ಗೂ ಕರ್ಕೊಂಡೋದೆ. ಆಮೇಲೆ ಈ ಕಾಯಿನ ನಾನು ನಿಮಗೆ ಮೊದಲೇ ಹೇಳಿದೆ, ಇದಂದರೆ ನನಗೆ ತುಂಬ ಇಷ್ಟ ಅಂತ. ಸೊ ಅದನ್ನು ತಿಂದ್ಕೊಂಡು ಮೇಲ್ಕೋಟೆಗೆ ಹೋದಾಗ ನಾನು ಚಟ್ನಿ ಪುಡಿನ ತಂದಿದ್ದೆ. ಹುಚ್ಚೆಳ್ಳು ಚಟ್ನಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಹಾ ಅನ್ಬೇಕು, ಒನ್ಸ್ ಮೋರ್ ಅನ್ಬೇಕು. ಅಂತೂ ನಮ್ಮ ಸಿದ್ದರಾಮಪ್ಪ ರಾಜೀನಾಮೆ ಕೊಟ್ಟೆ ಬಿಟ್ಟ. ನಾನು ಈ ರೀತಿ ರೆಡಿಯಾಗಿ ರೀಲ್ಸ್ ಮಾಡೋಣ ಅಂತ ಬಂದೆ. ಮನೆಗೆ ಹೋಗ್ಬೇಕಾ? ರೀಲ್ಸ್ನ ಮಾಡಿಕೊಂಡು ನಾನು ಈ ರೀತಿ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆಗಿತ್ತು. ನಾಳೆ ಇನ್ನೊಂದು ಮಿನಿ ವ್ಲಾಗ್ ಜೊತೆ ಸಿಗುವ. ಅಲ್ಲಿವರೆಗೂ ಬಾಯ್.